ಟು ಮೈ ಯೂಟ್ಯೂಬ್ ಚಾನಲ್. ಚಳಿಗಾಲ ಬಂದಿದೆ. ಮೊದಲು ನಮ್ಮ ದೇಹದಲ್ಲಿ ಗಮನಿಸುವಂತಹ ಬದಲಾವಣೆ, ನಮ್ಮ ಚರ್ಮ ಡ್ರೈ ಆಗೋದು. ತುಂಬ ಜನ ಚಳಿಗಾಲದಲ್ಲಿ ಮಾಯ್ಶ್ಚರೈಸರನ್ನು ಮತ್ತು ಲೋಷನನ್ನು ಹಚ್ಕೊತಾನೆ ಇರ್ತಾರೆ. ಏನು ಹಚ್ಚಿದ್ರೂ ಸ್ಕಿನ್ ಏನಾಗಿರುತ್ತೆ, ಫುಲ್ ಡ್ರೈ ಆಗೇ ಕಾಣ್ತಾ ಇರುತ್ತೆ. ಹಾಗಾದರೆ ನಮ್ಮ ಸ್ಕಿನ್ ಇಷ್ಟೊಂದು ಡ್ರೈ ಆಗೋದಕ್ಕೆ ಕಾರಣ ಏನು? ಚಳಿಗಾಲದಲ್ಲಿ ಹವೆಯಲ್ಲಿ ತೇವಾಂಶ ಇರುತ್ತಲ್ವ, ಅದು ಕಡಿಮೆ ಇರುತ್ತೆ, ಗಾಳಿ ಒಣಗಿರುತ್ತೆ. ಅದು ನಮ್ಮ ಚರ್ಮದಲ್ಲಿ ಇರುವಂತಹ ತೇವಾಂಶವನ್ನು ಹೀರಿಕೊಂಡು ಹೋಗುತ್ತೆ. ಇದು ಚಳಿಗಾಲದಲ್ಲಿ ಕಾರಣ. ನಾವು ಬಿಸಿ ನೀರು ಯೂಸ್ ಮಾಡ್ತೀವಲ್ಲ, ತುಂಬ ಬಿಸಿ ನೀರು ನಾವು ಯೂಸ್ ಮಾಡ್ತೀವಿ. ಅಷ್ಟು ಬಿಸಿ ನೀರನ್ನ ನಾವು ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಉಗುರು ಬೆಚ್ಚಗಿನ ನೀರು ನಾವು ಯೂಸ್ ಮಾಡಿದ್ರೆ ಬೆಟರ್ ಅಂತ ನಾನು ಹೇಳ್ತೀನಿ. ಈ ಬಿಸಿ ನೀರಿದೆ ಅಲ್ವಾ, ನಮ್ಮ ಚರ್ಮದಲ್ಲಿರುವ ನೈಸರ್ಗಿಕ ತೈಲವನ್ನು ತೆಗೆದುಹಾಕುತ್ತೆ. ನಮ್ಮ ಚರ್ಮವನ್ನು ತುಂಬ ಡ್ರೈ ಆಗೋ ರೀತಿ ಮಾಡುತ್ತೆ. ಮತ್ತೊಂದು ಕಾರಣ, ಚಳಿಗಾಲದಲ್ಲಿ ದಾಹ ಏನಿರುತ್ತೆ ಅದು ಕಡಿಮೆ ಆಗಿರುತ್ತೆ. ನಮಗೆ ನೀರು ಕುಡಿಯೋದು ತುಂಬಾ ಕಮ್ಮಿ ಮಾಡಿರ್ತೀವಿ. ದೇಹದಲ್ಲಿ ತೇವಾಂಶ ಕಡಿಮೆ ಆಗುತ್ತೆ. ಅದು ನಮ್ಮ ಚರ್ಮವನ್ನು ಒಣಗಿಸುತ್ತೆ. ಹಾಗಾದರೆ ನಾವು ನಮ್ಮ ಚರ್ಮವನ್ನು ಹೇಗೆ ರಕ್ಷಣೆ ಮಾಡ್ಕೊಳೋದು? ಮನೆಮದ್ದುಗಳನ್ನು ಬಳಸಿ ಪರಿಣಾಮಕಾರಿಯಾಗಿ ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಕೆಲವು ವಿಧಾನವನ್ನು, ನಾನು ಅನುಸರಿಸುವ ವಿಧಾನಗಳನ್ನು ನಿಮ್ಮ ಹತ್ರ ಇವಾಗ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಹೇಗೆ ಅಂತ ನೋಡೋಣ. ಫಸ್ಟ್, ತೆಂಗಿನ ಎಣ್ಣೆ ಮಸಾಜ್. ಫಸ್ಟ್ ಏನಂದರೆ, ಕೊಬ್ಬರಿ ಎಣ್ಣೆ ತೊಗೊಂಡ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಫೇಸ್ಗೆ ಮಸಾಜ್ ಮಾಡ್ಕೊಳ್ಬೇಕು. ಫಸ್ಟ್ ಮೆಥಡ್ನ ನಾನು ಮಾಡ್ತಾಯಿದ್ದೀನಿ ಇವಾಗ. ಅದೇ ಉಗುರು ಬೆಚ್ಚಗೆ ನಾನು ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ನಾವು ಕೊಬ್ಬರಿ ಎಣ್ಣೆಯಲ್ಲಿ ಮಸಾಜ್ ಮಾಡಿ 1 ಅವರ್ ಬಿಡಬೇಕು. 1 ಅವರ್ ಬಿಟ್ಟು ನಾನಿಲ್ಲಿ ಕಡಲೆ ಹಿಟ್ಟಿಗೆ ಉಗುರು ಬೆಚ್ಚಗಿನ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ಇವಾಗ ಹೇಳ್ತೀನಿ, ನೆಕ್ಸ್ಟ್ ಹೇಳ್ತೀನಿ. ಇವಾಗ ಕೊಬ್ಬರಿ ಎಣ್ಣೆ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ತೆಂಗಿನ ಎಣ್ಣೆಯ ಮಸಾಜ್, ಕೊಬ್ಬರಿ ಎಣ್ಣೆ ಇದೆ ಅಲ್ವಾ, ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೇಕು, ಮಸಾಜ್ ಮಾಡ್ಕೊಳ್ಬೇಕು. ಮಸಾಜ್ ಮಾಡಿ 1 ಅವರ್ ಬಿಟ್ಟು ಕಡಲೆ ಹಿಟ್ಟಿದೆ ಅಲ್ಲ, ಕಡಲೆ ಹಿಟ್ಟಿಗೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಈ ಕಡಲೆ ಹಿಟ್ಟಲ್ಲೇ ಫೇಸ್ ವಾಶ್ ಮಾಡ್ಕೊಳ್ಬೇಕು, ಆಯಿತಾ? ಇದು ನಮ್ಮ ಚರ್ಮದಲ್ಲಿನ ನೈಸರ್ಗಿಕ ತೈಲವನ್ನು ತೆಗೆದುಹಾಕಲ್ಲ, ಆಯಿತಾ? ಹಾಗಾಗಿ ಸಾಮಾನ್ಯವಾಗಿ ಕಡಲೆ ಹಿಟ್ಟಿನಲ್ಲಿ ಸುಮಾರು ಜನ ಅಂದರೆ ಕಡಲೆ ಹಿಟ್ಟಲ್ಲಿ ಸುಮಾರು ಜನ ಫೇಸ್ ವಾಶ್ ಮಾಡ್ಕೊತಾರೆ. ಎಲ್ಲೆಲ್ಲಿ ಎಣ್ಣೆ ಹಚ್ಚಿರ್ತೀವಲ್ಲ ಅಲ್ಲಲ್ಲಿ ನಾವು ಕಡಲೆ ಹಿಟ್ಟಲ್ಲಿ ತೊಳ್ಕೊಬೇಕಾಗತ್ತೆ, ಆಯಿತಾ? ಆಮೇಲೆ ಬೆಚ್ಚಗಿನ ನೀರಿರುತ್ತಲ್ವ, ಬೆಚ್ಚಗಿನ ನೀರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ನಿಮ್ಮ ಮುಖಕ್ಕೆ ಕೆಮಿಕಲ್ಸ್ ಹಾಕದೇ ಇರೋ ರೀತಿ ನಿಮ್ಮ ಫೇಸ್ನ ನೀವು ನೋಡ್ಕೊಳ್ಳಿ. ಇವಾಗ ಇದನ್ನು ಉಗುರು ಬೆಚ್ಚ ನೀರಿರುತ್ತಲ್ಲ ಅದರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ನಿಮ್ಮ ಫೇಸ್ ಎಷ್ಟು ಸಾಫ್ಟ್ ಆಗಿರುತ್ತೆ ಗೊತ್ತಾ? ಇವಾಗ ಇದು ಒಂದು ವಿಧಾನ, ಆಯಿತಾ? ತೆಂಗಿನ ಎಣ್ಣೆ ಮಸಾಜ್. ಮುಖವನ್ನು ಒರೆಸುವಾಗ ನೀವು ಸ್ವಲ್ಪ ಸ್ಮೂತಾಗಿ ಒರೆಸ್ಕೊಳ್ಳಿ, ಯಾಕೆಂದರೆ ರಫಾಗೆಲ್ಲ ಉಜ್ಜಕ್ಕೆಲ್ಲ ಹೋಗಬೇಡಿ. ಇದು ವಾರಕ್ಕೆ 1 ಇಲ್ಲ 2 ದಿನ ಆದರೂ ಹಚ್ಕೊಳ್ಳಿ, ಆಯಿತಾ? ಇದರಿಂದ ಲಾಭ ಏನಂದರೆ ಚರ್ಮಕ್ಕೆ ತೇವಾಂಶವನ್ನು ನೀಡುತ್ತೆ ಮತ್ತು ಒಣಗಿದ ಚರ್ಮ ಹದಗೆಡದ ಹಾಗೆ ಕಾಪಾಡಿಕೊಳ್ಳುತ್ತೆ. ಇವಾಗ ಕಡಲೆ ಹಿಟ್ಟಲ್ಲೇ ನಾನು ಫೇಸ್ ವಾಶ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಉಗುರು ಬೆಚ್ಚಿನ ನೀರಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ. ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ಮೆಲ್ಲ ಒರೆಸ್ಬೇಕು, ತಿಕ್ಕಕ್ಕೆ ಉಜ್ಜಕ್ಕೆಲ್ಲ ಹೋಗಬಾರ್ದು. ಈಗ ಸೆಕೆಂಡ್ ಸ್ಟೆಪ್. ಇವಾಗ ಸೆಕೆಂಡ್ ಸ್ಟೆಪ್ ಏನಂದರೆ,
ಹಾಲಿನ ಕೆನೆ ಮತ್ತು ಕಸ್ತೂರಿ ಅರಿಶಿನ ಪುಡಿ ಎರಡನ್ನು ಮಿಕ್ಸ್ ಮಾಡ್ತೀನಿ. ಇದು ಇವಾಗ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಹಾಲಿನ ಕೆನೆ ಮತ್ತು ಅರಿಶಿನ ಪುಡಿ, ಇದು ಫೇಸ್ ಪ್ಯಾಕ್. ಹಾಲಿನ ಕೆನೆ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಫೇಸ್ ಪ್ಯಾಕ್. ಇದು ಒಂದು ಅರ್ಧ ಗಂಟೆ ಮುಖದಲ್ಲಿ ಇಟ್ಕೊಳ್ಳಿ. ನಾನು ಸುಮಾರು ಒಂದು 7th ನಮ್ಮಮ್ಮ ಹೇಳಿದ ಟಿಪ್ಸ್ ಇದು. ಈ ಅಭ್ಯಾಸವನ್ನು ನಾನು ಆವಾಗಲೇ ಮಾಡ್ಕೊಂಡಿದ್ದೀನಿ. ಅವತ್ತಿಂದ ಇವತ್ತಿನವರೆಗೂ ಪ್ರತಿ ಚಳಿಗಾಲದಲ್ಲೂ ನಾನು ಇದನ್ನು ಹಚ್ಕೊತಾನೆ ಬರ್ತಾಯಿದ್ದೀನಿ. ನೀವು ಕೂಡ ಇದನ್ನೇ ಮಾಡಿ, ಫೇಸ್ ಚೆನ್ನಾಗಿರುತ್ತೆ. ಇದು ಅರ್ಧ ಗಂಟೆ ಮುಖದಲ್ಲಿ ಇಟ್ಕೊಂಡಾದಮೇಲೆ ಮತ್ತೆ ಕಡಲೆ ಹಿಟ್ಟನ್ನು ನೀವು ನೀರು ಹಾಕಿ ಬೆರೆಸ್ಕೊಂಡಿರ್ತೀರಲ್ವ, ಅದರಲ್ಲಿ ಕಡಲೆ ಹಿಟ್ಟಲ್ಲಿ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಹಚ್ಕೊಂಡು ಉಗುರು ಬೆಚ್ಚಗಿನ ನೀರಲ್ಲಿ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ ಆಯಿತಾ. ಇದರಿಂದ ಆಗುವ ಲಾಭ ಏನಂದರೆ ತ್ವಚೆಗೆ ಕಾಂತಿಯನ್ನು ನೀಡುತ್ತೆ ಆಯಿತಾ, ಹಾಗೆ ಮತ್ತು ಪೋಷಣೆಯನ್ನು ಒದಗಿಸುತ್ತೆ. ಇದನ್ನು ಒಂದು ವಾರದಲ್ಲಿ 1-2 ಸತಿ ಹಚ್ಕೊಳ್ಳಿ. ಇವಾಗ ಇದರಲ್ಲಿ ಕಡಲೆ ಹಿಟ್ಟು ಹಚ್ಕೊಂಡು ಈಗ ಬಿಸಿ ನೀರಲ್ಲಿ, ಉಗುರು ಬೆಚ್ಚಗಿನ ನೀರಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ. ಈಗ ಮತ್ತೆ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಥರ್ಡ್ ಸ್ಟೆಪ್ ಏನಂದರೆ ಆಲೋವೆರಾ ಫೇಸ್ ಪ್ಯಾಕ್. ಆಲೋವೆರಾ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ, ಅದನ್ನು ಇವಾಗ ಅಪ್ಲೈ ಮಾಡ್ತೀನಿ ಫೇಸ್ಗೆ. ಚಳಿಗಾಲದಲ್ಲಿ ನಮ್ಮ ಫೇಸ್ನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೀವು ನೋಡಿದ್ರಿ ಅಲ್ವಾ, ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲೇ ಮತ್ತೆ ನಾನು ಸಿಗ್ತೀನಿ. ಹಾಗೆ ಯಾರನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.